ತಾಲೂಕಿನ ಶಾಲೆಗಳ ಬಿಸಿಯೂಟದಲ್ಲಿ ಹುಳು ಪತ್ತೆಯಾಗಿದೆ. ಮಧ್ಯಾಹ್ನ ಊಟಕ್ಕೆ ಕೂತ ಮಕ್ಕಳು ಹುಳು ನೋಡಿ ಗಾಬರಿಯಾಗಿದ್ದಾರೆ. ಬಿಸರಹಳ್ಳಿಯ ನೃಪತುಂಗ ಶಾಲೆ ಹೊಸಲಿಂಗಾಪುರದಲ್ಲಿ ನಡೆದಂತ ಘಟನೆ ಇದು. ಮಧ್ಯಾಹ್ನ ಊಟಕ್ಕೆ ಕೂತಂತಹ ಮಕ್ಕಳು ತಮ್ಮ ತಟ್ಟೆಯಲ್ಲಿ ಹಾಕಿದಂತ ಊಟದಲ್ಲಿ ಹುಳುಗಳನ್ನ ನೋಡಿ ಕಂಗಾಲಾಗಿದ್ದಾರೆ. ಗೋಧಿಯಲ್ಲಿ ನುಸಿ, ಅನ್ನದಲ್ಲಿ ಹುಳು. ಪೋಷಕರು ಕಿಡಿಕಾರ್ತಿದ್ದಾರೆ. ಶಾಲೆ ಸಿಬ್ಬಂದಿಯನ್ನ ಪೋಷಕರು, ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡ್ರು. ಈ ಊಟ ಮಾಡಿದ್ರೆ ನಮ್ಮ ಮಕ್ಕಳ ಗತಿ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಅನ್ನದಲ್ಲಿ ಇರುವಂತಹ ಹುಳ. ಕೊಪ್ಪಳದ ಶಾಲೆಯಲ್ಲಿ ಇದು. ಮಧ್ಯಾಹ್ನ ಊಟಕ್ಕೆ ಕೂತಂತ ಮಕ್ಕಳಿಗೆ ಶಾಕ್ ಆಗಿದೆ. ಅನ್ನ ಸಾರು ತಟ್ಟೆಗೆ ಹಾಕಿದ್ದಾರೆ ಮಕ್ಕಳಿಗೆ, ಆದ್ರೆ ಆ ಅನ್ನದಲ್ಲಿರುವಂತಹ ಹುಳುಗಳು ನೋಡಿ ಮಕ್ಕಳೇ ತೋರಿಸ್ತಾ ಇದ್ದಾರೆ. ಗೋಧಿ, ಅದರಲ್ಲೂ ರಾಶಿ ರಾಶಿ ಹುಳ. ಮತ್ತೊಂದ್ ಕಡೆ ಅನ್ನದಲ್ಲಿ, ಅದರಲ್ಲೂ ರಾಶಿ ರಾಶಿ ಹುಳ. ಗ್ರಾಮಸ್ಥರು ಬಂದು ಶಾಲೆಯ ಸಿಬ್ಬಂದಿಯನ್ನ ಪ್ರಶ್ನೆ ಮಾಡಿದ. ಅವು ನಮ್ಮ ಮಕ್ಕಳಲ್ಲ, ಬಿಸರಳಿ ಇವು ನಿಮ್ಮ ಮಕ್ಕಳು ಅಂತ ಹೇಳಿ ನಾವೇ ಮಾಡಿವಿ. ನಿಮ್ಗ ಬಿಡ್ತೀವಿ ಮಕ್ಕಳು ನಿಮ್ಮ ಮಕ್ಕಳು ಅಂತ ಹೇಳಿ. ಅವು ಆರೋಗ್ಯ ಸರ್ ಇದ್ರು ಬಾಡಿ ಮೇಂಟೈನ್ ಮಾಡ್ತಿದ್ರು. ಅವ್ರು ನೀರಿಲ್ಲ ಅಂದ್ರೆ ಕೇವಿ ಒಟ್ಟ ಏನಾವಲ್ಲಿ ಎಲ್ಲ ವ್ಯವಸ್ಥೆ ಕರೆಕ್ಟ್ ಮಾಡ್ತಿದ್ರು. ಈಗ ಅವ್ರು ಹೋಗ್ಯಾರ ಒಬ್ರು ಜವಾಬ್ದಾರಿ ತಗೋರ. ಒಂದ್ ವರ್ಷ ಅದು ಬೋರ್ ಹಾಕ್ಸಿ ಕೊಟ್ರಿ ನಾವ್ ಅದನ್ನ. ಒಟ್ಟ ಮಕ್ಕಳ ಬಗ್ಗೆ ವಿಚಾರಣೆ ಇಲ್ಲ. ನೀವು ಅವ್ರ ಮೇಲೆ, ಅವ್ರು ನಿಮ್ ಮೇಲೆ ಎಷ್ಟು ಇದು ಹೇಳೋದು ಕೇಳಿ ಸರ. ನೀವ್ ಹೇಳೋದು ಅವ್ರ ಮೇಲೆ, ಅವ್ರು ಹೇಳೋದು ನಿಮ್ ಮೇಲೆ, ಎಲ್ಲಾ ಶಿಕ್ಷಕರ ಮೇಲೆ ಅವ್ರಿಗೆ ಇವ್ರಿಗೆ ಹೇಳಿಕೆಂತ ಹೋದ್ರ ಮಕ್ಕಳ ಪರಿಸ್ಥಿತಿ ಏನು? ಬಿಸಿಯೂಟದಲ್ಲಿ ಹುಳುಗಳು ಪತ್ತೆಯಾಗಿರೋದು ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ. ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ತರದ ಊಟ ಮಕ್ಕಳಿಗೆ ಕೊಟ್ರೆ ಹೇಗೆ ಅಂತ ಸಿಬ್ಬಂದಿಯನ್ನ ಪ್ರಶ್ನೆ ಮಾಡಿದ್ದಾರೆ. ಅನ್ನ ಸಾರು ಮಕ್ಕಳ ತಟ್ಟೆಗೆ ಹಾಕಿ ಇನ್ನೇನು ಮಕ್ಕಳು ಅದನ್ನ ತಿನ್ನಬೇಕು ಅನ್ನೋ ಅಷ್ಟರಲ್ಲಿ ಅನ್ನದಲ್ಲಿ ರಾಶಿ ರಾಶಿ ಹುಳ, ಗೋಧಿಯಲ್ಲಿ ಹುಳಗಳ ರಾಶಿ. ಈ ತರ ಹುಳಗಳನ್ನೇ ಬೇಯಿಸಿ ಕೊಡೋದಿದ್ರೆ ಯಾಕೆ ಮಕ್ಕಳಿಗೆ ಊಟ ಹಾಕ್ತೀರಾ ಅಂತ ಗ್ರಾಮಸ್ಥರು ಪ್ರಶ್ನೆ ಮಾಡಿರೋದು ಸಿಬ್ಬಂದಿಯನ್ನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.